ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಅಂಡ್ ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಇದು ನಿನ್ನೆ ಅನಾಲಿಸಿಸ್ ವಿಡಿಯೋ, ನಿಮ್ಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೋಬೋದು. 9:20ಗೆ ಇದು ಕೆಳಗಡೆ ಒಂದು ಕ್ಯಾಂಡಲ್ ಅದರ ಲೋ ಕ್ರಾಸ್ ಆಗುವಾಗ ಓಟಿ ಅಂತ ಬೈ ಮಾಡ್ಬೋದು. ನೋಡ್ಕೊಂಡು ಮಾಡ್ತೀವಿ. ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ಎಲ್ಲ ಕೆಟ್ಟೋಗುತ್ತೆ. ನಾನು ಆಮೇಲೆ ಹೇಳ್ತೀನಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಏನಾಗುತ್ತೆ. ಗ್ಯಾಪ್ ಓಪನ್ ಆದಾಗ ಮಾತ್ರ ನಿಮಗೆ ಒಳ್ಳೆ ಓಟಿ ಅಂತ ಅನಿಸೋದು. 0T ಎಂಟ್ರಿ ಬರುತ್ತೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಕೇಳಿಸ್ಕೊಂಡ್ರಲ್ವ. ಇದ್ರ ಕೆಳಗಡೆ ಬಂದರೆ ಮಾರ್ನಿಂಗ್ ನಿಮಗೆ 9:20ಗೆ 0T ಸಿಗುತ್ತೆ. ಒಂದು ಕ್ಯಾಂಡಲ್ ಬ್ರೇಕ್ ಆಗಬೇಕು, ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆದರೆ PE. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ಇದೆಲ್ಲ ವರ್ಕ್ ಆಗಲ್ಲ. ಅದಾದಮೇಲೆ ನಾನು ಹೇಳ್ತೀನಿ, ಇದು ಗ್ಯಾಪ್ ಅಪ್ ಓಪನ್ ಆದರೆ ಮಾತ್ರ ನಿಮ್ಗೆ 0T ಇರೋ ಚಾನ್ಸ್ ಬರುತ್ತೆ ಅಂತ ತುಂಬ ಕ್ಲಿಯರಾಗಿ ಹೇಳಿದ್ದೀವಿ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದ್ಸಲಿ ನೋಡಿ. ಇಲ್ಲಿ ನೋಡ್ಕೊಳ್ಳಿ, ಟುಡೇ ಟೆಲಿಗ್ರಾಮ್ ಇದು ನೋಡ್ಕೊಳ್ಳಿ. ಇದು ನಿನ್ನೆ ವ್ಯೂ ಬರ್ದಿದ್ವಲ್ಲ, ಸೇಮ್ ಈ ವ್ಯೂ. ಇದು ಬಂದಿಲ್ಲ, ಈಗ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗ್ತಾ ಇದೆ. ಈ ಗ್ಯಾಪ್ ಡೌನ್ ಅನ್ನೋದು ನಮ್ಮ ಸೆಲ್ಲಿಂಗ್ ಕಡೆ ಇರಬೇಕಾಗಿದ್ದ ಪಾಯಿಂಟ್ಸ್ ಎಲ್ಲ ತಿಂದ್ಬಿಟ್ಟಿದೆ. ದಿಸ್ ಗ್ಯಾಪ್ ಡೌನ್ ಈಟಿಂಗ್ ಅವರ್ ಸೆಲ್ಲಿಂಗ್ ಸೈಡ್ ಪಾಯಿಂಟ್ಸ್. ಒಂದ್ಸಲಿ ಅನಾಲಿಸಿಸ್ ವಿಡಿಯೋನ ಚೆಕ್ ಮಾಡಿ. ಇದ್ರ ಬಗ್ಗೆ ನಾನು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಅಂದರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಾ ಇದೆ, ನಮ್ಮ ಸೆಲ್ಲಿಂಗ್ ಮಾಡಬೇಕಾಗಿರೋ ಪಾಯಿಂಟ್ಸ್ ಹೋಯ್ತು ಆ ಗ್ಯಾಪ್ ಡೌನಲ್ಲಿ. ಒಂದ್ಸಲ ಅನಾಲಿಸಿಸ್ ವಿಡಿಯೋ ಅದನ್ನು ನೋಡ್ಕೊಂಡು ಕ್ಲೀನಾಗಿ ಹೇಳಿದ್ದೀನಿ ಅಂತ. ಅದಾದಮೇಲೆ ಇನ್ನೊಂದು ಅಪ್ಡೇಟ್ ಮಾಡಿದ್ದೀನಿ. ಬ್ಯಾಂಕ್ ನಿಫ್ಟಿ ಅನ್ನೋದು ಎಕ್ಸ್ಪೈರಿ ಆಗುತ್ತೆ ಇವತ್ತು, ಪ್ಲಸ್ ತುಂಬ ಡಿಫಿಕಲ್ಟ್ ಇರ್ತದೆ. ಓಕೆ, ಸೈಡ್ ವೇವ್ಸ್ ಗೊತ್ತಾಗುತ್ತಲ್ಲ, ಡಿಫಿಕಲ್ಟ್ ಅಂದರೆ ಸೈಡ್ ವೇವ್ಸ್ ಇರ್ತದೆ. ಸೈಡ್ ವೇವ್ಸು ಪ್ಲಸ್ DK ಎರಡೂ ಪ್ರಾಬ್ಲಮ್ ಇರ್ತದೆ. ಹುಷಾರಾಗಿ ನೋಡ್ಕೊಂಡು ಮಾಡಿ. ಈಗ ಮಾರ್ಕೆಟ್ ಮುಗಿದ ಮೇಲೆ ಬಂದು ಇವತ್ತು ಫುಲ್ ಡೇ ಸೈಡ್ ವೇವ್ಸ್ ಇತ್ತು ಅಂತ ಹೇಳ್ತಾರೆ, ದೊಡ್ಡವರೆಲ್ಲ ಹೇಳ್ತಾರೆ. ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ, ನಮ್ಮದು ನಾವು ಮಾತ್ರ ಹೇಳೋಣ. ನಾನು ಬೆಳಿಗ್ಗೆ 7 ಗಂಟೆಗೆ ಹೇಳಿದ್ದೀನಿ, ಇವತ್ತು ಮಾರ್ಕೆಟ್ ಸೈಡ್ ವೇವ್ಸ್ ಇರ್ತದೆ, ಡಿಫಿಕಲ್ಟ್ ಇರ್ತದೆ, ಹುಷಾರಾಗಿ ಮಾಡ್ಕೊಳ್ಳಿ. ಸೆಲ್ಲಿಂಗ್ ಸೈಡ್ ಪಾಯಿಂಟ್ಸ್ ಅನ್ನೋದು ಗ್ಯಾಪ್ ಡೌನಿಂದ ಓಪನ್ ಹೊರಟಾಗಿದ್ದಾವೆ, ಏನು ಬೈಯಿಂಗ್ ಅಷ್ಟೇ. ಓಕೆ, ಅದಾದಮೇಲೆ ಬೈ ಮಾಡಿದ್ದೀವಿ, ಪ್ರಾಫಿಟ್ ಬಂದಿದೆ. ನಾನು ಸುಮಾರು ಸತಿ ಕೇಳಿದೆ ಹೆಂಗಿದೆ ಸೆಲ್ಲಿಂಗ್ ಎಲ್ಲರೂ ಹ್ಯಾಪಿನ ಸೈಡ್ ವೇವ್ಸ್ ಮಾರ್ಕೆಟ್ ಅಂತ. ಅದಾದಮೇಲೆ ಇಲ್ಲಿ ಟಾರ್ಗೆಟ್ ಕೊಟ್ಟಿದ್ವಿ. ಇದು ಟಾರ್ಗೆಟ್ 54,120 ಟಾರ್ಗೆಟ್ ಕೊಟ್ಟಿದ್ವಿ. ಬಂದಿದೆಯಾ ಇಲ್ಲ ನೋಡಿ, 54,120 ಬಂದಿದೆಯಲ್ಲ ನೋಡಿ ಟಾರ್ಗೆಟ್. ಓಕೆ, ಕಂಪ್ಲೀಟ್ ಮಾರ್ನಿಂಗ್ 9:15 3 ಗಂಟೆವರೆಗೂ ಎಲ್ಲ ಕ್ಯಾಂಡಲ್ನು ಪ್ರಾಫಿಟ್. ಎಲ್ಲ ಕ್ಯಾಂಡಲ್ಲಿ ನಮ್ಮ ಟ್ರೇಡ್ ಅನ್ನೋದು ರನ್ನಿಂಗ್ ಇತ್ತು. ಇಲ್ಲಿಂದ ಇಲ್ಲಿ ಎಕ್ಸಿಟ್ ಟಾರ್ಗೆಟ್ ಟಚ್ ಆಗೋರು ಇಷ್ಟು ಕ್ಯಾಂಡಲಲ್ಲಿ ಟ್ರೇಡ್ ರನ್ನಿಂಗ್ ಇತ್ತು. ಎಲ್ಲ ಕ್ಯಾಂಡಲು ಮಾಡಿದ್ದೀವಿ ಟ್ರೇಡ್ನ. ಓಕೆ, ಈಗ ಅರ್ಥ. ಅದರಲ್ಲಿ ಕಾನ್ಸೆಪ್ಟ್ ಏನಂದರೆ, ನೀವು ಸೆಲ್ಲಿಂಗ್ ಅಂದಿದ್ರಿ, ಗ್ಯಾಪ್ ಡೋರ್ ಓಪನ್ ಆದಾಗಲೇ ಫಸ್ಟೇ ಗೊತ್ತಾಗೋಯ್ತು ನಿಮಗೆ ಸೆಲ್ಲಿಂಗ್ ಮೂಮೆಂಟಾಗಿ ಮುಗಿದೋಯ್ತು ಅಂತ. ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಇವತ್ತು ಸೈಡ್ ವೇವ್ಸ್ ಮಾರ್ಕೆಟ್ ಇರ್ತದೆ, DK ಇರ್ತದೆ, ಹುಷಾರಾಗಿ ಮಾಡಿ ಅಂತ ಬೆಳಿಗ್ಗೆ 7 ಗಂಟೆಗೆ ಅಪ್ಡೇಟ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ವರ್ಕ್ ಆಗಿದಾವ ಇಲ್ಲ ನೋಡಿ. ಇದಕ್ಕಿಂತ 10 ಟೈಮ್ಸ್ ಅಡ್ವಾನ್ಸ್ ಆಗಿ ಮೇನ್ ರೂಫ್ ಸ್ಟೂಡೆಂಟ್ಸ್ ವಿಡಿಯೋ ಇರ್ತದೆ, ಅದನ್ನು ನೀವು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಈಗ ಆ ವಿಡಿಯೋನು ಹೋಗಿ ನೋಡ್ಕೊಳ್ಳಿ. ಅವ್ರಿಗೆ ತುಂಬ ಕ್ಲಿಯರಾಗಿ ಬರ್ಕೊಟ್ಟಿದ್ದೆ. ಈ ಥರನೇ ಬೈ ಇನ್ ಡಿಪ್ ಅಂತ, ಕರೆಕ್ಷನ್ ಬಂದಮೇಲೆ ಬೈ ಮಾಡಿ ಅಂತ. ಇದೇ ಚಾರ್ಟ್ ಇವಾಗ ಅದನ್ನೇ ತೆಗೆದು ತಂಬ್ಲೇನ್ ಹಾಕೋದು ಕೂಡ ಇದೇ ಬರೆದಿದ್ದೆ. ಸೇಮ್ ವರ್ಕ್ ಆಗಿದೆ ಇಲ್ಲ ನೋಡಿ. ನಿಮ್ಗೆ ಡೌಟ್ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ, ಇದರಲ್ಲಿ ವಿಡಿಯೋ ಇದೆ. ಓಕೆ, ಇಲ್ಲಿ ವಿಡಿಯೋ ಇದೆ, ಆ ವಿಡಿಯೋ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿದೆ ಅನಾಲಿಸಿಸ್ ಅಂತ. ಓಕೆ, ಇದು ನಿನ್ನೆ ಅನಾಲಿಸಿಸು ವರ್ಕ್ ಆಗಿರೋ ವಿಧಾನ, ಲೆವೆಲ್ಸ್ ವರ್ಕ್ ಆಗಿದ್ದಾವೆ ನೋಡ್ಕೊಳ್ಳಿ. ಓಕೆ, ಈಗ ನಾಳೆ ಏನು ಮಾಡಬೇಕು ಅಂದರೆ, ಇವತ್ತು ಹೊಸ ಹೈ ನಿಫ್ಟಿನೂ ನೆನ್ನೆನೇ ಹೇಳಿದ್ವಿ ಈ ಝೋನ್ ಒಳಗಡೆ ಮಾತ್ರ ಟ್ರೇಡ್ ಆಗ್ತದೆ ಅಂತ. ಅದೇ ಝೋನಲ್ಲಿ ಆಗಿದೆ. ಈಗ ನಾಳೆ ಕೂಡ ಡೇ ಚಾರ್ಟಲ್ಲಿ ಈ ಥರ ಕ್ಯಾಂಡಲ್ ಬರ್ತದೆ ನೋಡಿ, ಈ ಥರ ಕ್ಯಾಂಡಲ್ ಬರ್ತದೆ ನೋಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಮೇಲೆ ಹೋದ್ರೂ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೈಡ್ ವೇವ್ಸ್ ಡೌನ್ ಟ್ರೆಂಡ್ ಅಂದರೆ ಈ ಥರ ಹೋದ್ರೂ ಮಧ್ಯಾಹ್ನ ಮೇಲೆ ಸೈಡ್ ವೇವ್ಸ್ ಡೌನ್ ಟ್ರೆಂಡ್ ಬರಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಏನು ಲೆವೆಲ್ಸ್ ಚೇಂಜ್ ಆಗಲ್ಲ, ಸೇಮ್ ಲೆವೆಲ್ಸ್. ಯಾಕೆಂದರೆ ನಿನ್ನೆನೂ ಅಲ್ಲೇ ಇತ್ತು, ಇವತ್ತು ಅಲ್ಲೇ ಇದೆ. ಹೈ ಬ್ರೇಕ್ ಆದರೂ ಪರವಾಗಿಲ್ಲ, ಮತ್ತೆ ಮಾರ್ಕೆಟನ್ನು ಸೈಡ್ ವೇವ್ಸ್ ಡೌನ್ ಟ್ರೆಂಡ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಅದು ಕೂಡ ಚೇಂಜ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ. ಇದು ನೋಡ್ಕೊಳ್ಳಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್
ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಅದು ರಿಜೆಕ್ಷನ್ ಅನ್ನೋದು 50 ಮಿನಿಟ್ಸ್ ಕ್ಯಾಂಡಲಲ್ಲೇ ಬರಬೇಕು. ಓಕೆ, 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ, ರಿಜೆಕ್ಷನ್ ಅಂದರೆ ಗೊತ್ತಲ್ಲ, ಫಸ್ಟ್ ಮಾರ್ಕೆಟ್ ಮೇಲೆ ಹೋಗಿ ರಿಜೆಕ್ಟ್ ಆದರೆ ಈ ಥರ ಕ್ಯಾಂಡಲ್ ಬರುತ್ತೆ. ಈ ಥರ ಕ್ಯಾಂಡಲ್ ಬಂದಿದೆ ಅಂದರೆ ಇದು ಲೋ ಕ್ರಾಸ್ ಆಗುವಾಗ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದು ನಿಮ್ಮ ಟಾರ್ಗೆಟ್. ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇದು ಲೋ ಕ್ರಾಸ್ ಆಗುವಾಗ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದು ಟಾರ್ಗೆಟ್. ಓಕೆ, ಇದೊಂದೇ ಮಾಡಿ. ಬೈಯಿಂಗ್ ಕಡೆ ನಾನು ಹೇಳ್ತೀನಿ, ಇದ್ರ ಮೇಲೆ ಸಸ್ಟೆಂಡ್ ಆಗಬೇಕು, ಅದು ನಾನು ಹೇಳ್ತೀನಿ. ನಾನೇ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ. ಈ ರಿಜೆಕ್ಷನ್ ಬಂದರೆ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇವತ್ತು ಯಾರಿಗೂ ಏನು ಕ್ವಶನ್ಸ್ ಇಲ್ಲ, ಅದಕ್ಕೆ ಏನು ಆನ್ಸರ್ ಮಾಡ್ತಾ ಇಲ್ಲ. ನೀವೇನಾದರೂ ಕ್ವಶನ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ, ಯಾವುದು ಕಾಮೆಂಟ್ ಇಲ್ಲ. ಓಕೆ ಎವ್ರಿವನ್, ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಈ ಥರ ಏನಾದರೂ ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.